ಕಲರ್ಫುಲ್ ಕಂಟೆಂಟ್ ಯೂಟ್ಯೂಬ್ ಚಾನಲಿನ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಈ ಒಂದು ಚಾನಲಿನ ಸಂದರ್ಭದಲ್ಲಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರುಗಳಿಗೆ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಏನಿವತ್ತಿನ ವಿಷಯ, ಈಗ ಎಷ್ಟೋ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ ಜೀವನದಲ್ಲಿ. ಅದಕ್ಕೆಲ್ಲರಿಗೂ ಕೂಡ ಡಾಕ್ಟ್ರ್ ಹತ್ರನೇ ಹೋಗಬೇಕು, ಮಾತ್ರೆ ಔಷಧಿ ಇಂಜೆಕ್ಷನ್ಗಳನ್ನೇ ತಗೋಬೇಕು ಅಂತ ಎಲ್ಲರ ಭಾವನೆಗಳಿರುತ್ತೆ. ಆದರೆ ಕಾಲ ಕಳೆದಂತೆ ಈ ಭಾವನೆಗಳು, ಸ್ವಭಾವಗಳು, ಆ್ಯಟಿಟ್ಯೂಡ್ಗಳು ಬದಲಾಗ್ತಾ ಇದೆ ಸ್ನೇಹಿತರೆ. ಒಂದು ಕಾಲದಲ್ಲಿ ಗುಹಾಂತರ ಯುಗದಲ್ಲಿ ಇದ್ದಂತಹ ಮನುಷ್ಯ ಇವತ್ತಿನ 20ನೇ ಸೆಂಚುರಿಗೆ ಬಂದಿರುವಂತಹ ವ್ಯಕ್ತಿ ಎಷ್ಟು ಬದಲಾವಣೆ ಹೊಂದಿದ್ದಾನೆ ಅಂತಂದರೆ, ಭೂಮಿಯ ಅಕ್ಷಾಂಶ ರೇಖಾಂಶಗಳು ಬದಲಾದ ಹಾಗೆ ಮಾನವನ ಮಾನಸಿಕ ಲೆವೆಲ್ಗಳು, ಯೋಚನೆ ಮಾಡುವಂತಹ ವಿಷಯದ ಮಟ್ಟಗಳು ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಯಾಕಷ್ಟೇ ಗುಹಾಂತರ ಕಾಲಕ್ಕೆ ಹೋಗೋದು ಬೇಡ. ಇತ್ತೀಚೆಗೆ ನಾವು ಆರೋಗ್ಯದಲ್ಲಿ ತೊಂದರೆ ಆದಾಗ ಏನು ಮಾಡ್ತಾಯಿದ್ವು, ಡಾಕ್ಟ್ರುಗಳ ಹತ್ರ ಹೋಗ್ತಾಯಿದ್ವು. ಕಾಂಪೌಂಡರ್ ಅಂತ ಹೇಳ್ತಾಯಿದ್ರು. ಆವಾಗ ಡಾಕ್ಟ್ರುಗಳನ್ನ ನಾವು ನೋಡ್ತಾನೇ ಇರಲಿಲ್ಲ. ಆ ಕಾಂಪೌಂಡರ್ ಏನು ಮಾಡೋಣ, ನಿಮ್ಮ ಏನು ತೊಂದರೆ ಇದ್ದರೂ ಕೂಡ ಒಂದು ಪಿಂಕ್ ಕಲರ್ದು ಮಿಕ್ಸ್ಚರು ಅಥವಾ ಒಂದು 2 ಮಾತ್ರೆಗಳನ್ನು ಕೊಟ್ಬಿಡೋಣ, ಒಂದು ಡಬ್ಬದಲ್ಲಿ ಹಾಕಿಟ್ಟಿರೋಣ. ಅದನ್ನೇ ನಾವೆಲ್ಲ ತಂದು ಔಷಧಿಯಿಂದ ತೊಗೋತಾಯಿದ್ವು. ದಿನಕ್ಕೆ 3 ಹೊತ್ತು ಔಷಧಿ ತೊಗೊಂಡ್ಬಿಟ್ರೆ ಅದು ಏನೇ ಕಾಯಿಲೆಯಲ್ಲಿ ಗುಣ ಆಗ್ತಾಯಿತ್ತು. ನೋಡ್ತಾ 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 ಆ ಪಿಂಕ್ ಕಲರ್ ಮತ್ತು ಮಾತ್ರೆಗಳ ಜಾಗದಲ್ಲಿ ಸೀಲ್ಡ್ ಮಾತ್ರೆಗಳು ಬರೋಕ್ಕೆ ಶುರುವಾಯಿತು. ಪ್ಯಾಕ್ಡ್ ಮಾತ್ರೆ, ಸೀಲ್ ಆಗಿರುವಂಥದ್ದು. ಆ ಪಿಂಕ್ ಔಷಧಿಗಳು ಕ್ರಮೇಣ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಮಾಯ ಆಗ್ತಾ ಹೋಗ್ತವೆ. ಈಗ ನಾವು ಎಲ್ಲಿ ನೋಡಿದ್ರಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳನ್ನು ನೋಡ್ತಾ ಇದ್ದೀವಿ. ಆದರೆ ಒಂದು ಕಾಲದಲ್ಲಿ ನಾವು ಎಲ್ಲ ಕಡೆ ನೋಡ್ತಾ ಇದ್ದಿದ್ದು ಫಾರ್ಮಸಿಗಳು. ಸರ್ಕಾರದವರೇ ರಚನೆ ಮಾಡಿರುವಂತಹ ಫಾರ್ಮಸಿಗಳು ಮಾತ್ರ ನೋಡ್ತಾ ಇದ್ವು. ಒಂದು ಕಾರ್ಡ್ ಮಾಡಿಸಿ ಅಲ್ಲಿ ಹೋಯಿತು ಅಂತಂದರೆ ಕ್ಲೀನಾಗಿ ಒಂದು ಮಿಕ್ಸ್ಚರು ಟ್ಯಾಬ್ಲೆಟು ಕೊಡೋರು. ಅದಾದಮೇಲೆ ನೆಕ್ಸ್ಟ್ ಏನು ಬಂತು, ಮಾತ್ರೆಗಳ ಯುಗ. ಬೇರೆ ಬೇರೆ ಮಾತ್ರೆಗಳನ್ನು ಬರ್ಕೊಡೋರು, ಹೊರಗಡೆ ಅಂಗಡಿಗಳಿಗೆ ಹೋಗಿ ತೊಗೊಂಬರ್ತಾಯಿದ್ವು. ಕೊನೆಗೆ ಸಿರಪ್ಗಳು ಬಂದವು, ಕೊನೆಗೆ ಇಂಜೆಕ್ಷನ್ ಬಂತು. ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಒಂದು ಕೈ ಸುತ್ತು ಅಥವಾ ಉಗುರು ಸುತ್ತು ಆದರೂ ಕೂಡ ತಕ್ಷಣವೇ MRI ಸ್ಕ್ಯಾನಿಗೆ ಬರ್ಕೊಳ್ಳೋಂತಹ ತರಂಗಾಂತರ ಯುಗಗಳಿಗೆ ಬರ್ತಾಯಿದ್ದೀವಿ. ಇವತ್ತು ಏನೇ ಟ್ರೀಟ್ಮೆಂಟ್ ಮಾಡಬೇಕಾದ್ರೂ ಕೂಡ, ಇವಾಗ ಕ್ಯಾನ್ಸರೇ ತಗೊಳ್ಳಿ, ಕೆಮೊಥೆರಪಿ ಇರ್ಬೋದು, ರೇಡಿಯೋಥೆರಪಿ ಇರ್ಬೋದು, ಯಾವುದೇ ಔಷಧಿ ಮಾತ್ರೆಗಳಿಗಿಂತ ಈ ಒಂದು ತರಂಗಗಳಿಂದ ನಾವು ಉಪಶಮನವನ್ನು ಮಾಡುವಂತಹ ವಿದ್ಯೆಗಳೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಮನುಷ್ಯನ ಮನಸ್ಸಿನಲ್ಲಿ ಒಂದು ಭಾವನೆ ಬರ್ತಾ ಇದೆ, ಹಿಂದೆ ನಾವು ತೊಗೊಂಡಂತಹ ಮಾತ್ರೆಗಳು, ಔಷಧಿಗಳು ಎಲ್ಲರೂ ಕೂಡ ಒಂದು ಸೈಡ್ ಎಫೆಕ್ಟ್ ಇರುತ್ತೆ. ಅದಕ್ಕೆ ಒಂದು ಗಾದೆನೇ ಹೇಳ್ತಾರೆ, ದೆರ್ ಈಸ್ ಎ ಪಿಲ್ ಫಾರ್ ಎವ್ರಿ ಡಿಸೀಸ್, ಎವ್ರಿ ಪಿಲ್ ವಿಲ್ ಕ್ರಿಯೇಟ್ ಎ ನ್ಯೂ ಡಿಸೀಸ್. ಪ್ರತಿಯೊಂದು ಕಾಯಿಲೆಗೂ ಕೂಡ ಒಂದು ಮಾತ್ರೆ ಇದ್ದೇ ಇದೆ, ಕಂಡುಹಿಡಿದಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಪ್ರತಿಯೊಂದು ಮಾತ್ರೆ ಕೂಡ ಹೊಸ ಕಾಯಿಲೆಯನ್ನು ಹುಟ್ಟಾಕತ್ತೆ. ಉದಾಹರಣೆಗೆ ನೀವು ಶುಗರು, BP ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಇರುವಂತಹ ಕಾಯಿಲೆ. ಈಗ ಯಾರಿಗೂ ಒಂದು 50-60 ವರ್ಷ ಆಗಿಬಿಟ್ಟು ಶುಗರು BP ಇಲ್ಲ ಅಂದರೆ ಅಂತಾರೆ, ಏನು ಊಟ ಮಾಡ್ತಾಯಿದ್ದೆ, ನೀ ಹೆಂಗೆ ಬದುಕಿದೆಯಾ, ಆಶ್ಚರ್ಯವಾಗಿ ನೋಡ್ತಾರೆ. ಒಂದು ಏಲಿಯನ್ಸ್ ಥರ, ಬೇರೆ ಲೋಕದ ಮಾನವ ಇರ್ಬೋದು ಅವನು, ಏನು ಶುಗರು ಇಲ್ಲ, BP ಇಲ್ಲ, ಮೊದಲು ಚೆಕ್ ಮಾಡಿಸೋ ಇರುತ್ತೆ ಅಂತ ಒತ್ತಾಯ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಅಂದರೆ ಇವೆಲ್ಲ ಏನು ತೋರಿಸ್ತಾ ಇದೆ ಅಂದರೆ, ವೈಜ್ಞಾನಿಕವಾಗಿ ನಾವು ಎಷ್ಟೇ ಮುಂದುವರೆದರೂ ಕೂಡ ಎಲ್ಲೋ ಒಂದು ಕಡೆ ನಾವು ಜಾರ್ತಾ ಇದ್ದೀವಿ, ಹಳ್ಳಕ್ಕೆ ಹೋಗ್ತಾ ಇದ್ದೀವಿ. ಕಾರಣ ನಮ್ಮ ವಿಜ್ಞಾನ ಯುಗ ಆರೋಗ್ಯದೇ ತೊಗೊಂಡಾಗ ಅದರಲ್ಲಿ 2 ಭಾಗಗಳಿದೆ ಸ್ನೇಹಿತರೆ. ಒಂದು ಕೆಮಿಕಲ್ಗಳು, ಈ ಔಷಧಿ, ಮಾತ್ರೆ, ಇಂಜೆಕ್ಷನ್ ತೊಗೊಂಡಾಗ. ಇನ್ನೊಂದು ನಾನ್ ಕೆಮಿಕಲ್ಸ್ ಅಂದರೆ ವೈಬ್ರೇಷನ್ ಥೆರಪಿ ಇರ್ಬೋದು, ಈ ರೇಖಿ, ಪ್ರಾಣಿಕ್ ಹೀಲಿಂಗು, ಹೋಮಿಯೋಪತಿ, ಇವೆಲ್ಲ ವೈಬ್ರೇಷನಲ್ ಥೆರಪಿ. 2 ಭಾಗಗಳಿವೆ. ಈ ಕೆಮಿಕಲ್ ಲವಣಯುಕ್ತ ವಿಷಯಗಳನ್ನು ಉಪಯೋಗಿಸಿ ಮಾಡಿರುವಂತಹ ಔಷಧಿಯನ್ನು ಸೇವ್ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಕಾಯಿಲೆ ತೊಂದರೆ ಆಗುತ್ತೆ, ಆದರೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗೇ ಆಗುತ್ತೆ. ಮನುಷ್ಯನಿಗೆ ಮೊದಲ ಹಂತದಲ್ಲಿ ಜನ ಇದನ್ನು ನಂಬ್ತಿರಲಿಲ್ಲ. ಇಷ್ಟೆಲ್ಲ ರೆಗ್ಯುಲರ್ ಕಂಡುಹಿಡಿದಿರ್ತಾರೆ, ಸೈಂಟಿಫಿಕ್ಕಾಗಿ ಇನ್ವೆನ್ಷನ್ಗಳಾಗಿರುತ್ತೆ, ರಿಸರ್ಚ್ಗಳು ಮಾಡಿರ್ತಾರೆ, ಅದು ಹೆಂಗೆ ಮೋಸ ಆಗೋಕ್ಕೆ ಸಾಧ್ಯ ಅಂತಂದ್ಬಿಟ್ಟು ರೆಕಮೆಂಡ್ ಮಾಡಿ 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 ಎಲ್ಲರ ಮಾತ್ರೆಗಳನ್ನು ನಾವು ನುಂಗ್ತಾಯಿದ್ರು. ಇವತ್ತು ಗೊತ್ತಾಗ್ತಾ ಇದೆ, ಯಾವುದೇ ಒಂದು ಶುಗರ್ BP ಮಾತ್ರೆ ತೊಗೊಂಡ್ರೂ ಕೂಡ ಅದಕ್ಕೊಂದು ಸೈಡ್ ಎಫೆಕ್ಟು ಇದ್ದೇ ಇರುತ್ತೆ. ಒಂದು ಕಡೆ ಅದು ಶುಗರ್ನ ಕಂಟ್ರೋಲ್ ಮಾಡ್ಬೋದು, ಆದರೆ ಮಾತ್ರೆ ನಿಲ್ಲಿಸಿದ ಮರುಕ್ಷಣವೇ ಅವನಿಗೆ ಅದು ರಿವರ್ಸ್ ಆಗುತ್ತೆ. ಈ ಒಂದು ತಲೆಯಲ್ಲಿ ಜ್ಞಾನ ಬಂದಿದ್ದು ಮನುಷ್ಯ ಏನು ಮಾಡೋಕ್ಕೆ ಶುರು ಮಾಡ್ದ, ಹೊಸ ಹೊಸ ಆಯಾಮಗಳನ್ನು ಕಂಡುಹಿಡಿಯೋಕ್ಕೆ ಹೋದ. ಅಷ್ಟೇ ಅಲ್ಲ, ಹಿಂದೆ ಇದ್ದಂತಹ ಕೆಲವೊಂದು ಸಂಪ್ರದಾಯಬದ್ಧ ವಿಷಯಗಳತ್ತ ಗಮನ ಹರಿಸೋಕ್ಕೆ ಶುರು ಮಾಡ್ದ ಬಂಧುಗಳೇ. ಅದರಲ್ಲಿ ಇವತ್ತು
ನಮ್ಮ ಒಂದು ಕಲರ್ಫುಲ್ ಚಾನಲಿನ ಬಂಧುಗಳಿಗಾಗಿ ಕೇವಲ ಒಂದು 4-5 ವಿಷಯಗಳ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಂದು ತಲೆ ಕೂದಲಿನ ಸಮಸ್ಯೆ ಯಾರಿಗಿಲ್ಲ ಹೇಳಿ? ಎಷ್ಟೋ ಜನಕ್ಕಿದೆ ತಲೆ ಕೂದಲು. ಕೆಲವರು ಹೇಳ್ತಾರೆ ತುಂಬ ಒರಟಾಗಿದೆ ಅಂತ ಹೇಳ್ತಾರೆ, ಕೆಲವರು ನೈಸ್ ಆಗಿದೆ ಅಂತ ಹೇಳ್ತಾರೆ, ಅದಕ್ಕೆ ಬೇಜಾರು ಮಾಡ್ಕೋತಾರೆ. ಇನ್ನೊಬ್ಬರ ಹಾಗೆ ನಮ್ಮದು ಇಲ್ಲ ಅಂತ. ಇನ್ನು ಕೆಲವರು ಏನು ಮಾಡ್ತಾರೆ, ಚಿಕ್ಕ ವಯಸ್ಸಿಗೆ ಗ್ರೇ ಕಲರ್ ಅಂದರೆ ಬಿಳಿ ಬಣ್ಣವಾಗಿದೆ ಅಂತ ಯೋಚನೆ ಮಾಡ್ತಾರೆ. ಇಷ್ಟೆಲ್ಲ ಕಚ್ಚಾಡ್ತಿರೋ ಜನಗಳ ಮಧ್ಯೆ ಇನ್ನೊಂದಷ್ಟು ಜನ ಗುಂಪಿದ್ದಾರೆ, ಅವ್ರಿಗೆ ಬರೀ ಗಟ್ಟಿ ಇಲ್ಲ, ತೆಳುವಾಗಿಲ್ಲ, ಬಿಳಿಯ ಬಣ್ಣವಾಯಿತು ಅಂತ ಕೆಲವರು ಯೋಚನೆ ಮಾಡ್ತಾಯಿದ್ರೆ, ಇನ್ನು ಕೆಲವರು ಹೇಳ್ತಾರೆ ನನಗೆ ಕೂದಲೇ ಇಲ್ಲ, ನಾ ಏನು ಮಾಡೋದು? ಅವರ ಯೋಚನೆ ಹಾಗೆ. ಹೀಗೆ ಕೂದಲಿನ ಸಮಸ್ಯೆ ನಾನಾ ಥರದಲ್ಲಿದೆ. ನಾವು ಅನ್ಬೋದು ಇದೇನು ಇಷ್ಟು ದೊಡ್ಡ ವಿಷಯನಾ ಅಂತ. ಇವತ್ತು ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ತಲೆ ಕೂದಲಿಗೆ ವಿಗ್ ಬಳಸ್ತಾ ಇದ್ದಾರಲ್ಲ, ಅದು ಒಂದು ದಂಧೆಯಾಗಿ ಪರಿಣಾಮ ಬೀರ್ತಾ ಇದೆ. ಇವತ್ತು ತುಂಬ ಜಡೆ ಉದ್ದ ಇರುತ್ತೆ, ಅಂಥದ್ದನ್ನು ಕರೆಕ್ಟ್ ಲೆಂತಲ್ಲಿ ಕಟ್ ಮಾಡಿ ಭಾಳ ಸ್ಟ್ರಾಂಗ್ ಆಗಿರುವಂತಹ ಕೂದಲುಗಳನ್ನು ಕೊಟ್ಟಾಗ ಕೆಜಿಗೆ ಇಂತಿಷ್ಟು ದುಡ್ಡು ಅಂತ ವ್ಯಾಪಾರ ಕೂಡ ಆಗ್ತಾಯಿದೆ. ಇವತ್ತು ಬಹಳ ಫೇಮಸ್ ಆಗಿರುವಂತಹ ತಿರುಪತಿಯಲ್ಲೂ ಕೂಡ ಆ ತಲೆ ಕೂದಲುಗಳನ್ನು ಉಪಯೋಗಿಸಿ ಮತ್ತೆ ವಿಗ್ಗಳನ್ನು ಮಾಡ್ತಾಯಿದ್ದಾರೆ. ನಮ್ಮ ಇಂಡಿಯಾದಲ್ಲೇ ಈ 22-23ನೇ ಸಾಲಿನಲ್ಲಿ ಅಲ್ಲಿ ಕಲೆಕ್ಟ್ ಆಗಿರುವಂತಹ ಕೂದಲಿನಲ್ಲಿ ಮಾಡೋ ವ್ಯಾಪಾರನೇ ಸುಮಾರು 10-15 ಕೋಟಿಗಳಿಗೆ ದಾಟಿದೆ ಬಂಧುಗಳೇ. ಅಂದರೆ ನೋಡಿ ಕೂದಲಿನ ಮಹಿಮೆ ಎಷ್ಟು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದರ ಬಗ್ಗೆ ಇವತ್ತು ಮಾತಾಡೋಣ. ಆಮೇಲೆ ಕಾಲಲ್ಲಿ ಉರಿ, ಎಷ್ಟೋ ಜನಕ್ಕೆ ಅಂಗಾಲು ಉರಿ ಅಂತ ಬರ್ತಾ ಇರ್ತಾರೆ. ಕಾರಣಗಳು ನೂರಾರು ಇರ್ಬೋದು, ಪರಿಹಾರಗಳು ಕೂಡ ನೂರಾರು ಇರ್ಬೋದು. ಆದರೆ ಬಂದಾಗ ಎಲ್ಲಿ ಹೋಗಬೇಕು, ಯಾರ ಹತ್ರ ಹೋಗಬೇಕು ಅಂತ ಗೊತ್ತಿಲ್ಲದೇ ಎಷ್ಟೋ ಜನ ಒದ್ದಾಡ್ತಾ ಇರ್ತಾರೆ. ಅಂಥವ್ರಿಗೆ ಒಂದು ಗೈಡ್ ಥರ, ಒಂದು ಮಾರ್ಗದರ್ಶಿ ಥರ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತೀನಿ, ಅದರಲ್ಲಿ ಗುಣ ಕಾಣುತ್ತೆ. ನೆಕ್ಸ್ಟು ಗಂಟಲಲ್ಲಿ ಕಿರಿಕಿರಿ. ಗಂಟಲಲ್ಲಿ ಕಿರಿಕಿರಿ ಯಾಕೆ ಬರುತ್ತೆ? ಕೂತರು ಕೂಡ ಟೀ ಕುಡಿಯೋಕ್ಕೆ ಇಷ್ಟ ಇಲ್ಲದಿದ್ದವರು ಬಲವಂತವಾಗಿ ಟೀ ಕುಡ್ದಿರ್ತಾರೆ, ಗಂಟಲಲ್ಲಿ ಕೋಲ್ಡ್ ಆಗಿ ಕಿರಿಕಿರಿ ಆಗಿರುತ್ತೆ. ಇನ್ನು ಕೆಲವರಿಗೆ ಈ ಪಚ್ಚು ಬಾಳೆಹಣ್ಣು ಅಂಥವ್ರು ಸ್ವೀಟ್ ತಿಂದಾಗ ಗಂಟಲುಗಳು ಕಿರಿಕಿರಿ ಆಗುತ್ತೆ. ಕೆಲವೊಂದು ಕೆಟ್ಟ ಎಣ್ಣೆಗಳನ್ನು ಉಪಯೋಗಿಸಿ ಮಾಡಿರುವಂತಹ ಅಡುಗೆಗಳನ್ನು ತಿಂದಾಗ ಕೂಡ ಗಂಟಲಲ್ಲಿ ಕಿರಿಯಾಗಿರುತ್ತೆ. ನೈರ್ಮಲ್ಯತೆ ಕಡಿಮೆ ಆದಾಗ ಕೂಡ ಕಿರಿಕಿರಿ ಆಗುತ್ತೆ. ಹೊರಗಡೆ ವಾಯು ಮಾಲಿನ್ಯ ಆದಾಗಲೂ ಕೂಡ ಗಂಟಲಲ್ಲಿ ಕಿರಿಕಿರಿ ಆಗುತ್ತೆ. ಹೀಗೆ ಪಟ್ಟಿ ಮಾಡ್ತಾ ಹೋದಾಗ ನಮ್ಮ ಗಂಟಲಿನಲ್ಲಿ ಕಿರಿಕಿರಿ ಆಗುವುದು ಸಾಕಷ್ಟು ಪಟ್ಟಿಗಳನ್ನೇ ಮಾಡ್ಬೋದು. ಆನಂತರ ಮೂಗಿನಲ್ಲಿ ತೊಂದರೆ, ಮೂಗಿನಲ್ಲಿ ಏನೇನೋ ತೊಂದರೆಗಳಾಗ್ತಿರುತ್ತೆ. ಆ ಪಟ್ಟಿನ ನಾನು ನಿಮ್ಗೆ ಹೇಳೋಕ್ಕೆ ಹೋಗಲ್ಲ, ಯಾಕಂತಂದರೆ ಅದು ಎಲ್ಲವನ್ನು ಸೇರಿ ಸಮಗ್ರವಾಗಿ ಒಂದು ಹೇಳ್ತೀನಿ. ಒಂದು ಮನೆಯಲ್ಲಿ ಒಂದು 5-6 ಜನ ಇರ್ತಾರೆ, ಒಂದು ಫ್ಯಾಮಿಲಿ. ಯಾರೋ ಒಬ್ಬರಿಗೆ ಮೂಗಲ್ಲಿ ಬ್ಲ್ಯಾಕ್ ಆಗ್ತಾ ಇರುತ್ತೆ, ಕೋಲ್ಡ್ ಆಗಿರುತ್ತೆ. ನಾವು ಹೋಗಿ ಡೈರೆಕ್ಟಾಗಿ ಅವ್ರನ್ನ ಇಂಟರ್ವ್ಯೂ ಮಾಡ್ತೀವಿ. ನಿಮ್ಮಲ್ಲಿ 7 ಜನ ಇದ್ದೀರಾ, ಇವು ಒಬ್ಬರಿಗೆ ಮಾತ್ರ ನೆಗಡಿ ಆಗಿದೆ. ಯಾಕೆಂದರೆ ಅವರು ಹೇಳುವ ಉತ್ತರ ಕೇಳಿದರೆ ನಿಮಗೆ ನಗು ಬರುತ್ತೆ. ಅವ್ರು ಹೇಳ್ತಾರೆ, ನೋಡಿ ವಾತಾವರಣ ಎಷ್ಟು ಕೆಟ್ಟದಾಗಿದೆ, ನೋಡಿ ಮೋಡವಾಗಿದೆ, ಅದಕ್ಕೆ ನೆಗಡಿ ಬಂದಿದೆ. ಆಶ್ಚರ್ಯ, ಅವರು ಮರ್ತು ಬಿಟ್ಟಿರ್ತಾರೆ. ಅವ್ರ ಮನೆ ಇನ್ನು 6 ಜನಕ್ಕೆ ಏನೂ ಆಗಿರೋದಿಲ್ಲ, ಕೇವಲ ಒಬ್ಬ ವ್ಯಕ್ತಿಗೆ ಆಗಿರೋದು. ಹಾಗಾದರೆ ಆ ಪ್ರಕೃತಿ ಅವ್ರು ಒಂದು ವ್ಯಕ್ತಿಗೆ ಮಾತ್ರ ಅಟ್ಯಾಕ್ ಮಾಡ್ತಾ, ಮಿಕ್ಕಿದ 6 ಜನಕ್ಕೆ ಯಾಕೆ ಮಾಡಿಲ್ಲ? ಅಷ್ಟೇ ಅಲ್ಲ, BP ಶುಗರ್ ನೋಡಿ, ಒಂದು ಮನೆಯಲ್ಲಿ 8 ಜನ ಇದ್ದಾಗ ಯಾರೋ ಇಬ್ಬರಿಗೆ ಬಂದಿರುತ್ತೆ ಶುಗರ್ ಪ್ರಾಬ್ಲಮ್ಮು, ಮಿಕ್ಕಿದ 6 ಜನ ಚೆನ್ನಾಗೇ ಇರ್ತಾರೆ. ಇದೆಲ್ಲ ಏನು ಹೇಳುತ್ತೆ ಅಂತಂದರೆ, ನಮ್ಮ ಯಾವುದೇ ವ್ಯಕ್ತಿಯ ಬಾಡಿಯ ಒಂದು ತಡೆದು ಹಿಡಿದಿಟ್ಕೊಳ್ಳುವಂತಹ ಗುಣ, ಹ್ಯೂಮನೈಸೇಷನ್ ಅಂತ ಹೇಳ್ತೀವಿ, ಅದು ವೀಕ್ ಆಗುತ್ತಾಗ ಮಾತ್ರ ತೊಂದರೆ ಬರುತ್ತೆ ವಿನಃ ಬೇರೆ ಇಲ್ಲ. ಅದಕ್ಕಾಗಿ ನೀವು ಒಂದು ನಮ್ಮ ಯೋಗದ ವಿಷಯವನ್ನು ಸ್ವಲ್ಪ ತಿಳ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಯೋಗದಲ್ಲಿ ಗೊತ್ತಿದೆ ನಿಮಗೆಲ್ಲರೂ ಕೂಡ. ಯೋಗದಲ್ಲಿ ಏನು ಹೇಳ್ತಾರೆ? ಯೋಗ ಅಂದ್ರೇನು? ಎಕ್ಸರ್ಸೈಸ್ ಅಲ್ಲ, ಮನಸ್ಸು ಮತ್ತು ದೇಹದ ಎರಡೂ ಕೆಲಸಗಳನ್ನು ಸಂಯೋಜನೆ ಮಾಡಿ ಮಾಡುವಂಥ ಒಂದು ಕ್ರಿಯೆಗೆ ಯೋಗ ಅಂತ ಹೇಳ್ತೀವಿ. ಅದು ನಿಮಗೆ ಗೊತ್ತಿದೆ. ಆ ಯೋಗದಲ್ಲಿ ಏನು ಮಾಡ್ತೀವಿ? ಮನಸ್ಸಿಟ್ಟು ಕೆಲವೊಂದು ವ್ಯಾಯಾಮಗಳನ್ನು ಮಾಡಿದಾಗ ನಮ್ಮ ದೇಹದ ಮೇಲೆ ಸಮತೋಲನವನ್ನು ಉಂಟು ಮಾಡಿ ಯೋಗ ಕೆಲಸ ಮಾಡುತ್ತೆ. ಏನು ಸಮತೋಲನ ಮಾಡುತ್ತೆ? ನಮ್ಮ ದೇಹದಲ್ಲಿ 11 ಚಕ್ರಗಳಿದೆ. ಹಾಗಂದ್ಬಿಟ್ಟು ಮನುಷ್ಯನ ಕಟ್ ಮಾಡಿದ್ರೆ ಚಕ್ರಗಳು ಕಾಣುತ್ತಾ? ಇಲ್ಲ. ಈ ಒಂದು ಕೋವಿಡ್ ಯುಗ ಬಂದು ಹೋದ ನಂತರ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ಆರೋಗ್ಯದ ಮೇಲೆ ಗಮನ ಬಂದಿದೆ. ಹಾಗಾಗಿ ಯೋಗ, ಪ್ರಾಣಿಕ್ ಹೀಲಿಂಗು, ರೇಖಿ ಎಲ್ಲದರ ಬಗ್ಗೆ ಕನಿಷ್ಠ ಒಂದು ಜ್ಞಾನವಾದರೂ ಕೂಡ ಖಂಡಿತ ಗೊತ್ತಿರುತ್ತೆ. ನಮ್ಮಲ್ಲಿ ಮುಖ್ಯವಾಗಿರುವಂಥದ್ದು 7 ಚಕ್ರಗಳು. ನಮ್ಮ ತಲೆಯ ಮೇಲೆ ಇರುವಂಥದ್ದು ಸಹಸ್ರಾರ ಚಕ್ರ, ಹಣೆಯ ಮಧ್ಯಭಾಗದಲ್ಲಿ ಆಜ್ಞಾ, ಕತ್ತಿನ ಹತ್ರ ವಿಶುದ್ಧ, ಎದೆಯ ಗೂಡಿನಲ್ಲಿ ಅನಾಹತ, ಹೊಕ್ಕಳಿನಲ್ಲಿ ಮಣಿಪುರ, ಕಿಬ್ಬೊಟ್ಟಿಯ ಕೆಳಭಾಗದಲ್ಲಿ ಸ್ವಾಧಿಷ್ಠಾನ ಚಕ್ರ, ಟೈಲ್ ಬೋನ್ ಕೆಳಭಾಗದಲ್ಲಿ ಮೂಲಾಧಾರ ಚಕ್ರ. 2 ಅಂಗೈಗಳಲ್ಲಿ ಅಂಗೈ ಚಕ್ರಗಳು, 2 ಅಂಗಾಲಲ್ಲಿ
ಅಂಗಾಲು ಚಕ್ರಗಳು. ಕೇಳ್ಬೋದು, ಕೆಲವು ತೊಂದರೆಗಳಿಗೆ ಪರಿಹಾರವನ್ನು ಹೇಳಿ ಯೋಗದ ವಿಷಯ ಯಾಕೆ ಹೇಳ್ತಾ ಇದ್ದೀರಾ ಅಂತ. ಯಾಕಂದರೆ ವಿಷಯನೇ ಗೊತ್ತಿಲ್ಲದಿದ್ದರೆ ನಿಮಗೆ ಪರಿಹಾರ ಹೇಗೆ ಅರ್ಥ ಮಾಡ್ಕೋತೀರಾ. ಹಾಗಾಗಿ ಈ ಯೋಗದ ಒಂದು ಬ್ರೀಫ್ ನಿಮ್ಗೆ ಹೇಳ್ತಾ ಇದ್ದೀನಿ. ಈ 11 ಚಕ್ರಗಳನ್ನು ಏನು ಮಾಡುತ್ತೆ ಅಂತ ಪವರ್ ಸ್ಟೇಷನ್ಸ್ಗಳಿದ್ದಂಗೆ, ಆ ಒಂದು ಸ್ಟೇಷನ್ಗಳಿಗೆ ನಾವು ಕರೆಕ್ಟಾಗಿ ಎನರ್ಜಿ ಕೊಟ್ಟಾಗ ಆ ಒಂದು ಚಕ್ರಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳು ಗುಣ ಆಗ್ತಾ ಹೋಗುತ್ತೆ. ಹಾಗಾದರೆ ಒಂದು ಡಿಸೀಸ್ ಗುಣ ಆಗೋದು ಅಂತಂದರೆ ಏನರ್ಥ? ಯಾವುದು ತೊಂದರೆ ನಮ್ಮಿಂದ ದೂರ ಹೋಗುತ್ತೋ, ಡಿಸೀಸ್ ಈಸಿಯಾಗಿ ಹೋಗುತ್ತೋ, ಆವಾಗಲೇ ನೀವು ಆರೋಗ್ಯವಾಗಿದ್ದೀರಾ ಅಂತ ಲೆಕ್ಕ. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹೃದಯದ ತೊಂದರೆ ಇರುತ್ತೆ. ಹೃದಯ ಇರೋದಲ್ಲಿ ನಮ್ಮ ಎದೆಯ ಗೂಡಿನ ಭಾಗದಲ್ಲಿ. ಆ ಎದೆಯ ಗೂಡಿಗೆ ಯಾವ ಚಕ್ರ ಹೇಳ್ತೀವಿ? ಅನಾಹತ ಚಕ್ರ. ನಾವು ಎನರ್ಜಿಯನ್ನು ಅನಾಹತ ಚಕ್ರಕ್ಕೆ ಕೊಟ್ಟಾಗ ಅದು ನಮ್ಮ ಎದೆಯ ಗೂಡಿನಲ್ಲಿರುವಂತಹ ಎಲ್ಲ ಅಂಗಾಂಗಗಳನ್ನು ಕೂಡ, ಸ್ಪ್ಲೀನ್ ಇರ್ಬೋದು, ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಎಲ್ಲವನ್ನು ಕೂಡ ಸರಿ ಮಾಡುತ್ತೆ. ಇಡೀ ದೇಹ ಈಗ ಹೊಸ ಒಂದು ಮಾಡರ್ನ್ ಟೆಕ್ನಾಲಜಿ ಪ್ರಕಾರ ಮೇಡ್ ಆಫ್ ಎನರ್ಜಿ. ಅದಕ್ಕೆ ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಂದು ಕೂಡ ಎನರ್ಜಿ ತರಂಗಗಳಿಂದ ಮಾಡಲ್ಪಟ್ಟಿದೆ. ಯಾವಾಗ ನಾವು ಆ ತರಂಗಗಳನ್ನು ಸರಿಯಾದ ಫ್ರೀಕ್ವೆನ್ಸಿನಲ್ಲಿ ಮೇಂಟೈನ್ ಮಾಡ್ತೀವೋ ಆಗ ಮನುಷ್ಯ ಆರೋಗ್ಯವಂತನಾಗ್ತಾನೆ. ಈಗ ಎಷ್ಟೋ ಸತಿ ಕಲರ್ ಪೆನ್ಸಿಲ್ಗಳಿದೆಯಲ್ಲ, ಅದರಿಂದ ಕೂಡ ನಾವು ಕಾಯಿಲೆಗಳನ್ನು ಗುಣ ಮಾಡ್ಬೋದು ಬಂಧುಗಳೇ. ಹಿಂದೆ ಏನಿತ್ತು, ಇಲ್ಲ ಡಾಕ್ಟ್ರು ಕೊಡುವಂತಹ ಇಂಜೆಕ್ಷನ್, ಡಾಕ್ಟ್ರು ಕೊಡುವಂತಹ ಮಾತ್ರೆ ಅಷ್ಟೇ ಅಂತಿಮವಾಗ್ತಾಯಿತ್ತು. ಹೀಗಾಗಲ್ಲ, 108 ಸಾವಿರಾರು ಬೇರೆ ಬೇರೆ ಆಯಾಮಗಳು ಕೂಡ ಬಂದಿದೆ. ಹಾಗಾಗಿ ನಾನು ನನ್ನ ಸಪ್ತರ್ಷಿ 7 ಪಾಯಿಂಟ್ ಹೀಲಿಂಗ್ ಸೆಂಟರಲ್ಲಿ ಉಪಯೋಗಿಸುವಂತಹ 5 ಮುಖ್ಯವಾದಂತಹ ಒಂದು ಪರಿಹಾರ ಕಾರ್ಯಕ್ರಮಗಳಲ್ಲಿ ನಾನಿವಾಗ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ರೇಖಿ ಅಂದ್ರೇನು? ಇದು ವಿಶ್ವಶಕ್ತಿ ನಮ್ಮ ಸುತ್ತಲೂ ಕೂಡ ಇರುತ್ತೆ. ನೀವು ಕೇಳ್ಬೋದು, ಕಣ್ಣು ಕಾಣುತ್ತಾ? ಇಲ್ಲ. ಆದರೆ ನಮ್ಮ ಸುತ್ತಲೂ ಹಾಗಾದ್ರೆ ಏನಿದೆ? ಗಾಳಿ ಇದೆ. ಅದನ್ನೇ ರೇಖಿ ಅಂತ ಹೇಳಿ. ಎಷ್ಟೋ ಜನ ಹೇಳ್ತಾರೆ ಶಿವ ಅಂತಂತಂದರೆ ಸ್ಪೇಸ್ ಅಂತ ಹೇಳ್ತಾರೆ. ಈಶ್ವರನ ಬರೀ ಒಂದು ಗೋಳಾಕಾರದಲ್ಲಿರುತ್ತೆ, ಕಣ್ಣು ಮೂಗು ಬಾಯಿ ಇರುವಂತಹ ವ್ಯಕ್ತಿಯಲ್ಲ, ಸುತ್ತಲಿರುವಂತಹ ಬ್ರಹ್ಮಾಂಡದಲ್ಲಿರುವಂತಹ ಈ ಸ್ಪೇಸ್ಗೆ ನಾವು ಆಕಾಶ ಅಂತ ಕರಿತೀವಿ. ಏನೇ ಪದಗಳನ್ನು ಉಪಯೋಗಿಸಿದ್ರೂ ಕೂಡ ರೇಖಿ ಎನರ್ಜಿ ಅನ್ನೋದು ಒಂದು ವಿಶ್ವಶಕ್ತಿ. ಒಳಗಡೆನೂ ಇರುತ್ತೆ, ಹೊರಗಡೆನೂ ಇರುತ್ತೆ. ಈಗ ನೀವು ನೀರಲ್ಲಿ ಮುಳುಗ್ಬಿಟ್ಟಿರ್ತೀರ ಅಂತ ಇಟ್ಕೊಳ್ಳಿ. ನೀವು ಮನಸ್ಸಲ್ಲಿ ಏನಾಗ್ತಿರುತ್ತೆ? ಒಳಗಡೆ ನೀರು ಕುಡಿದ್ಬಿಟ್ಟಿರ್ತೀರ, ನಿಮ್ಮ ಹೊರಗಡೆ ಕೂಡ ನೀರಿರುತ್ತೆ. ನಿಮ್ಮನ್ನು ಯಾವಾಗ ಬಲವಂತವಾಗಿ ನೀರಿನಿಂದ ಮೇಲಕ್ಕೆ ತೊಗೊಂಬರ್ತೀರೋ, ಹೊಟ್ಟೆಯನ್ನು ಅದುಮಿ ಆ ನೀರಿನ ಆಚೆ ಚೆಲ್ತಿರೋ, ಆಗ ನೀವು ಉಸಿರಾಡ್ತೀರ. ಅಂದರೆ ಈ ವಿಶ್ವಶಕ್ತಿಯಲ್ಲಿರುವಂತಹ ಶಕ್ತಿ ನಿಮ್ಮ ದೇಹದ ಹೊರಗೆ ಇದು ಕೂಡ ಇದೆ, ಒಳಗಡೆ ಕೂಡ ಇದೆ. ಅದನ್ನು ಬಳಸಿ ಉಪಯೋಗಿಸಿದಾಗ ಸಾಕಷ್ಟು ನಿಮ್ಮ ದೇಹದ ತೊಂದರೆಗಳನ್ನು ನಿವಾರಣೆ ಮಾಡಬಹುದು. ಹಾಗೆ ಕಲರ್ ಥೆರಪಿಯನ್ನು ಉಪಯೋಗ ಮಾಡ್ತೀನಿ. ಕಲರ್ ಥೆರಪಿ ಅಂದರೆ ನಿಮ್ಮ ಮಕ್ಕಳುಗಳು ಶಾಲೆಗೆ ತೊಗೊಂಡು ಹೋಗುವಂತಹ ಡಾಮ್ಸ್ ಇರ್ಬೋದು, ದ ಲಿಟ್ಲ್ ಆರ್ಟಿಸ್ಟ್ ಅಂತಹ ಸ್ಕೆಚ್ ಪೆನ್ಗಳು, ಬ್ರಷ್ ಪೆನ್ ಅಂತ ಹೇಳ್ತಾರೆ, ಅದರ ತುದಿ ಬ್ರಷ್ ಥರ ಇರುತ್ತೆ. ಆ ಕಲರ್ ಪೆನ್ಸಿಲ್ಗಳನ್ನು ಉಪಯೋಗಿಸಿ ಕೋಲ್ಡ್ ಟು ಕ್ಯಾನ್ಸರ್ ಟ್ರೀಟ್ ಮಾಡ್ಬೋದು ಬಂಧುಗಳೇ. ಅದಕ್ಕೆ ಕಲರ್ ಥೆರಪಿ ಅಂತ ಹೇಳ್ತಾರೆ. ಕೆಲವರು ಕೇಳ್ತಾರೆ, ಏನು ಬಣ್ಣ ಹಾಕ್ಬಿಟ್ರೆ ಕಾಯಿಲೆ ಗುಣ ಆಗುತ್ತಾ? ಖಂಡಿತ ಆಗುತ್ತೆ, ಹಾಗೆ ಆಗುತ್ತೆ. ಸಾಕಷ್ಟು ವರ್ಷಗಳಿಂದ ನಾನು ಕ್ಲಿನಿಕ್ನಲ್ಲಿ ಅದನ್ನು ಮಾಡ್ತಾ ಬರ್ತಾಯಿದ್ದೀನಿ. ಎಷ್ಟೋ ವರ್ಷಗಳಿಂದ ಗುಣ ಆಗದೇ ಇರುವಂತಹ ಕಾಯಿಲೆಗಳು ಕಲರ್ ಥೆರಪಿನಲ್ಲಿ ಖಂಡಿತ ಗುಣ ಕಾಣುತ್ತೆ. ಇನ್ನು ಫಸ್ಟು ನೆಕ್ಸ್ಟ್ ಇನ್ಯಾವುದು? ಸೆಲ್ಫ್ ಹಿಪ್ನೋಸಿಸ್. ನಿಮಗೆ ಒಂದೊಂದೇ ಪರಿಚಯ ಮಾಡಿಕೊಟ್ಟು ನಾನು ಯಾವ್ದು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅದರ ಬಗ್ಗೆ ನಿಮಗೆ ಉದಾಹರಣೆಯನ್ನು ಕೊಡ್ತಾ ಹೋಗ್ತೀನಿ. ಸೆಲ್ಫ್ ಹಿಪ್ನೋಸಿಸ್ ಅಂದರೆ ಸ್ವಯಂ ಸಂಮೋಹನ. ಯಾವ ವ್ಯಕ್ತಿಯನ್ನು ಒಂದು ಟ್ರೈನಿಂಗ್ ಕೊಟ್ಟು ಸ್ವಯಂ ಸಂಮೋಹನ ಮಾಡುವಂತಹ ಒಂದು ಮೆಥಡನ್ನು ನಾವು ಹೇಳ್ಕೊಟ್ಟಾಗ ಅವನಲ್ಲಿರುವಂಥ ಎಷ್ಟೋ ಕಾಯಿಲೆಗಳು ಅದರಿಂದ ಗುಣ ಆಗ್ತಾ ಹೋಗ್ತಿರುತ್ತೆ. ಆಮೇಲೆ ಅಂಗೈಯಲ್ಲಿ ಪರಿಹಾರ. ಕೇವಲ ನಿಮ್ಮ ಅಂಗೈ, ನೀವು ಇಡೀ ದೇಹದ ರಿಫ್ಲೆಕ್ಸ್ ಪಾಯಿಂಟ್ ಅಂತ ಹೇಳ್ತೀವಿ. ಆಕ್ಯುಪ್ರೆಷರ್, ಪಾಯಿಂಟ್ಗಳಲ್ಲಿ ಬರುತ್ತಾವೆಲ್ಲ. ನಿಮ್ಮ ಬರೀ ಅಂಗೈನಲ್ಲಿ ಇರುವಂತಹ ಕೈ ಬೆರಳುಗಳು, ಕಾಲು ಬೆರಳುಗಳು ಇವೆಲ್ಲ ಒಂದಕ್ಕೆ ಒಂದು ಹೊಂದಾಣಿಕೆ ಇರುತ್ತೆ. ಕೇವಲ ಒಂದು ಭಾಗವನ್ನು, ಮೆರಡಿಯನ್ನು ಪ್ರೆಸ್ ಮಾಡುವುದರ ಮೂಲಕ ನಿಮ್ಮ ಇಡೀ ದೇಹದ ಮಾನಸಿಕ, ದೈಹಿಕ ಮತ್ತು ಆಧ್ಯಾತ್ಮಿಕ ಎಲ್ಲ ಕಾಯಿಲೆಗಳನ್ನು ಕೂಡ ಇದರ ಮೂಲಕ ಪರಿಹಾರ ಮಾಡಬಹುದು. ನೀವು ಕೇಳ್ಬೋದು, ನೀವೇನು ಹೇಳಿದ್ರಿ? ರೇಖಿ ಅಂತ ಹೇಳಿದ್ರಿ, ಕಲರ್ ಥೆರಪಿ, ಸೆಲ್ಫ್ ಹಿಪ್ನೋಸಿಸ್, ಯೋಗ, ಅಂಗೈಯಲ್ಲಿ ಪರಿಹಾರ. ಅದಕ್ಕೆ ಒಂದು ಉದಾಹರಣೆ ಕೊಡಿ, ಸಾಧ್ಯ ಇದೆಯಾ? ಆಗತ್ತಾ? ಮೊದಲಿಗೆ ನಾನು ನಿಮಗೆ ರೇಖಿ ಬಗ್ಗೆ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿದೆ, ರೇಖಿ ಅನ್ನೋದು ಒಂದು ವಿಶ್ವಶಕ್ತಿ. ಅದು ಬಿಟ್ಟು ಇನ್ಯಾವ ಶಕ್ತಿಯೂ ಕೂಡ ಇಡೀ ಬ್ರಹ್ಮಾಂಡದಲ್ಲೇ ಇಲ್ಲ ಬಂಧುಗಳೇ. ನೀವೇನೇ ತಗೊಳ್ಳಿ, ಆ ಶಕ್ತಿಯೇ ನಮ್ಮ ಜೀವನಾಡಿ.
ನಾವು ಹೇಗೆ ಉಸಿರನ್ನ ಆಡ್ತಾ ಇರ್ತೀವಿ, ಉಚ್ಛ್ವಾಸ ನಿಶ್ವಾಸಗಳನ್ನು ಮಾಡ್ತಾ ಇರ್ತೀವಿ. ನಮ್ಮ ದೇಹದಲ್ಲಿ ಉಸಿರು ತಗೊಳ್ಳುವಾಗ ಅದರ ಜೊತೆ ನಮ್ಮ ಆ ರೇಖಿ ಶಕ್ತಿ ಕೂಡ ನಮ್ಮ ದೇಹದಲ್ಲಿ ಒಳಗಡೆ ಹೋಗ್ತಾ ಇರುತ್ತೆ. ಯಾವಾಗ ರೇಖಿ ಶಕ್ತಿ ನಮ್ಮ ದೇಹದ ಒಳಗಡೆ ಹೋಗುತ್ತಲ್ಲ, ಅದನ್ನು ಪಳಗಿಸಿ ಬಳಸೋದು ಹೇಗೆ ಅಂತಂದರೆ, ನಮ್ಮ ಮಾನಸಿಕ ಶಕ್ತಿಯಿಂದ ಅದರ ಫ್ಲೋ ನಮ್ಮ ದೇಹದಲ್ಲೇ ಒಳಗಡೆ ಹೋಗುವುದಂತೆ ಮಾಡ್ಬೋದು. ನಮ್ಮ ದೇಹದಲ್ಲಿ ಎಲ್ಲಿ ಒಂದು ರೀತಿಯ ಬ್ಯಾಲೆನ್ಸ್, ಸಮತೋಲನೆ ತಪ್ಪಿರುತ್ತಲ್ಲ, ಆ ಜಾಗಕ್ಕೆ ರೇಖೆಯನ್ನು ಪ್ರವಹಿಸುವಂತೆ ಮಾಡಿದಾಗ ಆ ಜಾಗಕ್ಕೆ ಆ ಶಕ್ತಿ ಪ್ರವಹಿಸಿ ಆ ಜಾಗದಲ್ಲಿ ಸಮತೋಲನವನ್ನು ಉಂಟು ಮಾಡಿದಾಗ ಎನರ್ಜಿ ಲೆವೆಲಲ್ಲಿ ಮನುಷ್ಯನ ಆ ಭಾಗದ ತೊಂದರೆಗಳು ಗುಣವಾಗ್ತಾ ಹೋಗ್ತಾ ಇರುತ್ತೆ. ಕೇಳಬೋದು ನೀವು, ಹಾಗಾದ್ರೆ ಯಾವ ಯಾವ ಕಾಯಿಲೆಗಳು ರೇಖೆಯಿಂದ ಗುಣ ಆಗುತ್ತೆ? ಅದಕ್ಕೆ ಒಂದೇ ಲೈನ್ ಉತ್ತರ ಹೇಳ್ತೀನಿ. ಯಾವ ಯಾವ ಕಾಯಿಲೆಗಳು ಆಗೋದಿಲ್ಲ ಅನ್ನೋದು ಒಂದೂ ಇಲ್ಲವೇ ಇಲ್ಲ. ಅಂದರೆ ಪ್ರತಿಯೊಂದು ಕಾಯಿಲೆಯನ್ನು ಕೂಡ ರೇಖೆಯಿಂದ ಗುಣಪಡಿಸಬಹುದು. ಹಾಗಾದರೆ ಕೈಕಾಲು ಮೂಳೆ ಮುರಿದೋದ್ರೆ ಟ್ರೀಟ್ ಮಾಡ್ಬೋದಾ ಅಂತ ವ್ಯಂಗ್ಯವಾಗಿ ಕೇಳ್ಬೋದು. ಖಂಡಿತ ಅದಕ್ಕೂ ಕೂಡ ಗುಣ ಮಾಡ್ಬೋದು. ಕಾರಣ, ಒಂದು ಗಾದೆನೇ ಇದೆ, ಡಾಕ್ಟರ್ ಕ್ಯಾನ್ ಆಪರೇಟ್, ಡಿವೈನ್ ಕ್ಯಾನ್ ಹೀಲ್ ಅಂತಂದ್ಬಿಟ್ಟು. ಅಂದರೆ ಒಬ್ಬ ಡಾಕ್ಟರ್, ವೈದ್ಯ ಆಪರೇಷನ್ ಮಾಡಿ ಹೊಲೆದು ಸೂಜಿ ದಾರ ಹಾಕಿ ಮಾಡ್ಬೋದು. ಆದರೆ ಅದು ಹೀಲ್ ಆಗಬೇಕಾದ್ರೆ ಆ ಡಿವೈನ್ ಎನರ್ಜಿನೇ ಬೇಕು. ಆ ಡಿವೈನ್ ಎನರ್ಜಿನೇ ರೇಖಿ ಎನರ್ಜಿ. ಗೊತ್ತಾಯ್ತಲ್ಲ? ರೇಖೆಯನ್ನು ಬಳಸಿ ನಾವು ಏನು ಬೇಕಾದ್ರೂ ಮಾಡ್ಬೋದು. ಯಾವುದೇ ಕಾಯಿಲೆಗಳಿಗೂ ಕೂಡ ಪರಿಹಾರ ಇದೆ. ಇದಕ್ಕೆ ಬೇಕಾಗಿರೋದು ತಾಳ್ಮೆ. ತಾಳ್ಮೆ, ಸತತ ಪರಿಶ್ರಮ, ಅದರ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ಇದ್ದರೆ ಸಾಕು. ಬಹಳ ಸುಲಭವಾಗಿ ನಿಮ್ಮ ಎಲ್ಲ ತೊಂದರೆಗಳನ್ನು ಬರೀ ಮಾನಸಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ ಜೊತೆಗೆ ಮನೆಯಲ್ಲಿ ಪೆಟ್ಸ್ಗಳಿದ್ದರೆ, ಹಸು ಇರ್ಬೋದು, ಬೆಕ್ಕಿರ್ಬೋದು, ನಾಯಿ ಮರಿಗಳಿರ್ಬೋದು, ಅದಕ್ಕೂ ಕೂಡ ರೇಖೆಯಿಂದ ಟ್ರೀಟ್ಮೆಂಟ್ ಮಾಡ್ಬೋದು. ಅಷ್ಟೇ ಅಲ್ಲ, ನಿಮ್ಮದು ಯಾವುದೋ ಒಂದು ಹೊಲ, ಗದ್ದೆ, ಗಿಡ, ಮರಗಳಿರುತ್ತೆ, ಅದನ್ನು ಕೂಡ ಟ್ರೀಟ್ ಮಾಡ್ಬೋದು. ನಿಮ್ಮ ಹಣಕಾಸು ತೊಂದರೆಗಳಿರ್ಬೋದು, ಅಥವಾ ನಿಮಗೆ ಆಧ್ಯಾತ್ಮಿಕವಾಗಿ ಯಾರು ತೊಂದರೆ ಕೊಡ್ತಾ ಇದ್ದಾಗ ಅದನ್ನು ಕೂಡ ಸರಿ ಮಾಡ್ಬೋದು. ರೇಖಿ ಅಂತಹ ಒಂದು ಪವಿತ್ರವಾದಂತಹ ಒಂದು ಸೊಲ್ಯೂಷನ್. ನೆಕ್ಸ್ಟು ಕಲರ್ ಥೆರಪಿ ಅಂತ ಹೇಳಿದ್ದೆ ನಿಮಗೆ. ಕಲರ್ ಥೆರಪಿ, ನೀವು ಶಾಲೆಗೆ ಹೋಗುವ ಮಕ್ಕಳಿದ್ದರೆ ಅವ್ರದ್ದು ಒಂದು ಬ್ರಷ್ ಪೆನ್ ಅಂತ ಇರುತ್ತೆ. ಆ ತುದಿ ಬ್ರಷ್ ಥರ ಇರುತ್ತೆ. ಅದರಲ್ಲಿರುವಂತಹ 7-9 ಬಣ್ಣಗಳಲ್ಲಿ ಆ ಬಣ್ಣಗಳನ್ನು ನಮ್ಮ ಅಂಗೈಗಳಿಗೆ, ವಿವಿಧ ಭಾಗಗಳಿಗೆ ಹಚ್ಚಿದಾಗ ನಿಮ್ಮ ತೊಂದರೆಗಳು ಕ್ಷಣ ಮಾತ್ರದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಬಂಧುಗಳೇ. ಈಗ ಸಾಕಷ್ಟು ಜನ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಗರಗಳಲ್ಲಿ ತರಬೇತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ನಾನು ನನ್ನ ಕ್ಲಿನಿಕಲ್ಲಿ ಸಾಕಷ್ಟು ಅದನ್ನು ಉಪಯೋಗ ಮಾಡ್ತಾಯಿದ್ದೀನಿ. ನೀವು ಕೇಳ್ಬೋದು, ಈ ಬಣ್ಣಗಳು ಮನುಷ್ಯನ ದೇಹದ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡುತ್ತೆ? ನೋಡಿ, ಇದಕ್ಕೆ ಪ್ರತಿಯೊಬ್ಬರು ಕೂಡ ಕೇಳೋದೇನಪ್ಪ, ವೈಜ್ಞಾನಿಕವಾಗಿ ಸಾಬೀತು ಮಾಡಿ. ಖಂಡಿತ ಸಾಧ್ಯ ಇದೆ. ಇದನ್ನು ವೈಜ್ಞಾನಿಕವಾಗಿ ನಾವು ಅನುಭವಿಸಿ ಬೇರೆಯವ್ರಿಗೆ ಟ್ರೀಟ್ಮೆಂಟ್ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀವಿ. ನೋಡಿ, ಕಲರ್, ಯಾವುದೇ ಒಂದು ಬಿಳಿಯ ಗೋಡೆಯನ್ನು ನೋಡ್ತೀರಾ, ನಿಮ್ಮ ನೋಡಿದ ತಕ್ಷಣವೇ ಅದರ ಬಣ್ಣ ಏನು ಅಂತ ಕೇಳಿದಾಗ ಬಿಳಿಯ ಬಣ್ಣ ಅಂತ ಹೇಳ್ತೀರಾ. ಆದರೆ ನಿಜವಾದ ಗೂಢಾರ್ಥವೇ ಬೇರೆ ಇರುತ್ತೆ ಬಂಧುಗಳೇ. ಆ ಗೋಡೆಗೆ ಏನು ಮೆಟೀರಿಯಲ್ ಯೂಸ್ ಮಾಡ್ತಾ ಇರ್ತೇವಲ್ಲ, ಆ ಮೆಟೀರಿಯಲ್ ಏನು ಮಾಡುತ್ತೆ, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಲ್ವಾ? ಹಾಗಾಗಿ ಸೂರ್ಯನ ಬೆಳಕಿನಲ್ಲಿ ಬಿಳಿಯ ಬಣ್ಣದಲ್ಲಿ 7 ಬಣ್ಣಗಳು ಒಳಗೊಂಡಿರುತ್ತೆ. ಆ ಗೋಡೆ ಅನ್ನುವಂತಹ ಒಂದು ವಸ್ತು ಈ ಪ್ರಕೃತಿಯಲ್ಲಿರುವಂತಹ ಬಿಳಿಯ ಬಣ್ಣ ಹೊರಮೂಸಬೇಕಾದ್ರೆ ಮಿಕ್ಕಿದ ಬಣ್ಣಗಳನ್ನೆಲ್ಲ ತಾನು ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಬಿಳಿಯ ಬಣ್ಣವನ್ನು ಹೊರಗೆ ಚಾಚುತ್ತೆ. ಹಾಗಾಗಿ ನಮ್ಮದು ಬಿಳಿಯ ಬಣ್ಣವಾಗಿ ಕಾಣುತ್ತೆ. ಯಾರೋ ಒಬ್ಬರು ರೆಡ್ ಕಲರ್ ಹಾಕ್ಕೊಂಡಿರ್ತಾರೆ ಶರ್ಟು. ಅದರ ಗುಣ ಹಿಂಭಾಗ ಏನು ಅಂತಂದರೆ, ಆ ಶರ್ಟಿನ ಬಟ್ಟೆ ಬಣ್ಣ ನಿಜವಾಗಲೂ ಕೆಂಪಲ್ಲ. ಆದರೆ ಆ ಮೆಟೀರಿಯಲ್ ಬೇರೆ 6 ಬಣ್ಣಗಳನ್ನು ಹೀರ್ಕೊಂಡು ಕೆಂಪನ್ನು ತಿರಸ್ಕರಿಸುತ್ತೆ. ಆ ತಿರಸ್ಕರಿಸಿದ ಬಣ್ಣ ನಮ್ಮ ಕಣ್ಣಿಗೆ ಕೆಂಪಾಗಿ ಕಾಣುತ್ತೆ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಹಾಗೆಯೇ ನೀವು ಗೂಗಲ್ಗಳಿಗೆ ಹೋಗಿಬಿಟ್ಟು ಯಾವುದೋ ಒಂದು ಬಣ್ಣ, ರೆಡ್ ಕಲರ್ ಬಣ್ಣ ಕೊಟ್ಬಿಟ್ಟು ಈ ಬಣ್ಣದ ಫ್ರೀಕ್ವೆನ್ಸಿ ಏನು ಅಂತ ಕೇಳಿ. ನಿಮ್ಮ ಮೊಬೈಲ್ ಯೂಸ್ ಮಾಡ್ತೀರಲ್ಲ, ಅದ್ರದ್ದು ಪವರ್ ಬಂದುಬಿಟ್ಟು 10⁻⁷ ಹರ್ಟ್ಸ್ ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ. ಅದೇ ಈ ಕಲರ್ ಫ್ರೀಕ್ವೆನ್ಸಿನಲ್ಲಿ ಯಾವುದೇ ಒಂದು ಬಣ್ಣವನ್ನು ತೆಗೆದುಕೊಂಡು ವೈಜ್ಞಾನಿಕವಾಗಿ ಈ ಕಲರಿನ ಫ್ರೀಕ್ವೆನ್ಸಿ ಏನು ಅಂತ ಕೇಳಿದಾಗ 10⁻⁴ ಅಥವಾ 10⁻⁵ ಅಂತ ಹೇಳುತ್ತೆ. ಅಂದರೆ ಎಲ್ಲರೂ ಕೂಡ ವೈಜ್ಞಾನಿಕವಾಗಿ ತಿಳ್ಕೋಬೇಕಾಗಿಲ್ಲ. ಯಾಕಂದರೆ ನಿಮ್ಗೆ ಯಾವುದೊಂದು ಕಾರ್ ಯಾರೋ ಗಿಫ್ಟ್ ಕೊಟ್ಟಿರ್ತಾರೆ, ಅದು ಯಾವ ಕಂಪ್ನಿ, ಯಾವ ಮಾಡಲು, ಯಾರು ಮಾಡಿದ್ದು, ದುಡ್ಡು ಇವೆಲ್ಲ ತೊಗೊಂಡು ಏನು ಮಾಡ್ತೀರಾ? ಆರಾಮ್ ಡ್ರೈವಿಂಗ್ ಕಲ್ತ್ಕೊಂಡು ಡ್ರೈವ್ ಮಾಡಿದ್ರೆ ಸಾಕು. ಆದರೂ ಕೂಡ ವೈಜ್ಞಾನಿಕವಾಗಿ ಕೆಲವ್ರಿಗೆ ಆಸಕ್ತಿ ಇರುತ್ತೆ, ಇದು ಹೇಗೆ ವರ್ಕ್ ಆಗುತ್ತೆ ಏನು ಅಂತ. ಅವರಿಗೋಸ್ಕರ ಹೇಳ್ತಾ ಇದ್ದೀನಿ,
ಕಲರ್ ಥೆರಪಿಯಿಂದ ನೀವು ಸಾಕಷ್ಟು ಪ್ರಯೋಜನಗಳನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಕ್ಲಿನಿಕ್ಗೆ ಬಂದಂಥ ಎಷ್ಟೋ ಜನಕ್ಕೆ PCOD ಪ್ರಾಬ್ಲಮ್ಗಳಿರುತ್ತೆ, ಪೀರಿಯಡ್ಸ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್. ಆವಾಗ ಕೆಲವೊಂದು ಅಂಗೈನಲ್ಲಿರುವಂತಹ ಭಾಗಗಳಿಗೆ ಕೇಸರಿಯ ಬಣ್ಣವನ್ನು ಹಾಕಿದಾಗ ಆ ಪ್ರಾಬ್ಲಮ್ಮು ಸಾಲ್ವ್ ಆಗೋಗಿರುತ್ತೆ. ಅವು ಎಷ್ಟೋ ಸತಿ ಸಂಕೋಚದಿಂದ ಬೇರೆ ಡಾಕ್ಟ್ರ್ ಕೈಲಿ ಹೇಳ್ಕೊಳಕ್ಕಾಗಿರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಟ್ರುಗಳು ಬರೀ ಮಾತ್ರೆ ಔಷಧಿಗಳನ್ನೇ ಕೊಡ್ತಾಯಿರ್ತಾರೆ. ಆ ಮಾತ್ರೆ ಔಷಧಿ ತೊಗೊಂಡಾಗ ಮಾತ್ರ ಗುಣ ಆಗುತ್ತೆ, ಬೇರೆ ಟೈಮಲ್ಲಿ ಆಗೋದಿಲ್ಲ. ಅದನ್ನೆಲ್ಲ ಹೋಗಿಸ್ಬೇಕು ಅಂತಂದಾಗ ಕಲರ್ ಥೆರಪಿ ನಿಮ್ಮ ಸಹಾಯಕ್ಕೆ ಬರುತ್ತೆ. ಹಾಗೆಯೇ ಸೆಲ್ಫ್ ಹಿಪ್ನಾಸಿಸ್ ಅಂತ ಒಂದು ಪ್ರಚಂಡ ಒಂದು ದೇವರೇ ಸರಿ. ಸೆಲ್ಫ್ ಹಿಪ್ನಾಸಿಸಲ್ಲಿ ಒಂದು ವ್ಯಕ್ತಿಯನ್ನು ಟ್ರಾನ್ಸ್ಗೆ ಕಳಿಸಿ, ಟ್ರಾನ್ಸ್ ಅಂದ್ರೇನು, ಆಲ್ಟರ್ ಸ್ಟೇಟ್ ಆಫ್ ಮೈಂಡ್. ಯಾವುದೋ ಒಂದು ಲೋಕಕ್ಕೆ ಒಂದು ವಿಷಯದ ಕಥೆ ಹೇಳ್ತಾ ಹೋಗ್ತಾ ಇರ್ತೀವಿ. ಆ ಮನುಷ್ಯ ಗಮನ ಕಥೆಯಲ್ಲಿರುತ್ತೆ. ಆವಾಗ ಆ ಮನುಷ್ಯನ ಏನು ಅವಶ್ಯಕತೆ ಇರುತ್ತೋ, ಏನು ತೊಂದರೆ ಇರುತ್ತೋ ಅದರ ಬಗ್ಗೆ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಕೇವಲ 2-3 ಸಿಟ್ಟಿಂಗಲ್ಲೇ ಆ ಮನುಷ್ಯನ ಪೂರ್ತ ತೊಂದರೆಗಳು ಬುಡ ಸಮೇತ ಹೋಗುತ್ತೆ. ಇತ್ತೀಚೆಗೆ ನಾನು ಬಂದಾಗಂತಹ ಒಂದು ಹುಡುಗಿ, ಅವಳಿಗೆ ದೊಡ್ಡ ಜೇಡರ ಹುಳು ಕಂಡ್ರೆ ಭಯ ಆಗ್ತಾಯಿತ್ತು, ಆಮೇಲೆ ಹಲ್ಲಿ ಕಂಡ್ರೆ ಭಯ ಆಗ್ತಿತ್ತು. ಹಲ್ಲಿ ಬಂದರೆ ಮನೆಯಿಂದ ಬಿಟ್ಟು ದೂರ ಓಡೋಗ್ಬಿಡೋಳು. ಅದನ್ನು ಹೊಡೆದು ಬಡಿದು ಸಾಯಿಸಿ ನೋಡಿದ ಮೇಲೆ ಅವಳಿಗೆ ಗ್ಯಾರಂಟಿ ಆಗ್ತಾಯಿದ್ದು ಸದ್ಯ ಅದು ಹೋಗಿದೆ ಅಂತಂದ್ಬಿಟ್ಟು. ಇಲ್ಲೇ ರಾತ್ರಿ ಪೂರ್ತಿ ನಿದ್ರೆನೇ ಮಾಡ್ತಿರ್ಲಿಲ್ಲ. ಅಂತಹ ಒಂದು ವಿಚಿತ್ರವಾದಂಥ ಕಾಯಿಲೆಯಿಂದ ನರಳುತ್ತಿದ್ದಂತಹ ಮಗು ಕೇವಲ ನನ್ನ 2 ಸಿಟ್ಟಿಂಗ್ ಸೆಲ್ಫ್ ಹಿಪ್ನೋಸಿಸಲ್ಲಿ ಕಂಪ್ಲೀಟ್ ಕ್ಯೂರ್ ಆಯಿತು. ಇವತ್ತು ಅದೇ ಮನೆಗೆ ಹಲ್ಲಿ ಬಂದರೆ ಜೋರಾಗಿ ನಗ್ತಾಳೆ ಅವಳು. ಅದರ ಬಗ್ಗೆ ಹಿಂದೆ ನಾನು ಓಡೋಗ್ಬಿಡ್ತಾ ಇದ್ದೆ, ಹಾಗೆ ಅದ್ರ ಬಗ್ಗೆ ನಗ್ತಾ ಮಾತಾಡ್ತಾಳೆ. ಹೀಗೆ ನಮ್ಗೆ ಯಾವುದೇ ಫೋಬಿಯಾ ಇರ್ಬೋದು, ಯಾವುದೇ ತೊಂದರೆ ಇರ್ಬೋದು, ಎಲ್ಲವನ್ನು ಕೂಡ ಸೆಲ್ಫ್ ಹಿಪ್ನೋಸಿಸಿಂದ ಗುಣಪಡಿಸಬಹುದು ಬಂಧುಗಳೇ. ಇನ್ನು ಯೋಗದಲ್ಲಿ ಡೀಪಾಗಿ ಏನು ನಾನು ಹೋಗ್ತಾ ಇಲ್ಲ. ಕೆಲವು ಚಕ್ರಗಳು ಗೊತ್ತಿರುತ್ತೆ. ಆ 7 ಚಕ್ರಗಳ 11 ಚಕ್ರಗಳನ್ನು ನಾವು ಕ್ಲೆನ್ಸ್ ಮಾಡೋದು ಒಂದು ವಿದ್ಯೆ. ಅದನ್ನು ಮಾಡಿ ಎನರ್ಜಿ ಕೊಟ್ಟಾಗ ಏನಾಗುತ್ತೆ, ಪ್ರತಿಯೊಂದು ಚಕ್ರಗಳಿಗೆ ಸಂಬಂಧಿಸಿದಂತಹ ಆರ್ಗನ್ಗಳು ಗುಣ ಆಗುತ್ತೆ. ಯಾವಾಗ ಆ ಆರ್ಗನ್ಗಳು ಗುಣ ಆಗುತ್ತೆ, ನಿಮ್ಮ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಕೊನೆಯದ ಅಂಗೈಯಲ್ಲಿ ಪರಿಹಾರ. ನಿಮ್ಮ ಅಂಗೈಯಲ್ಲಿ ಕೆಲವೊಂದು ಮೆರಿಡಿಯನ್ ಪಾಯಿಂಟ್ಗಳಿರುತ್ತೆ. ಆ ಪಾಯಿಂಟ್ಗಳನ್ನು ಪ್ರೆಸ್ ಮಾಡ್ಬೋದು, ಅಥವಾ ಕಲರ್ ಹಾಕ್ಬೋದು, ಅಥವಾ ದಿನ ಬೆಳಗ್ಗೆ ಅದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ಗಳು ಕೊಟ್ಟಾಗ ನಿಮ್ಮ ದೇಹದ ಎಷ್ಟೇ ವರ್ಷಗಳಿಂದ ಇಟ್ಕೊಂಡಂತಹ ತೊಂದರೆಗಳು ಕೆಲವೇ ಗಂಟೆಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಸೆಕೆಂಡ್ಗಳಲ್ಲಿ ಗುಣ ಆಗಿರೋದಿದೆ. ನನ್ನ ಕ್ಲಿನಿಕಲ್ಲೇ 16 ವರ್ಷಗಳಿಂದ ಬೆನ್ನು ನೋವು ಅಂತ ಒದ್ದಾಡ್ತಿದ್ದಂತಹ ವ್ಯಕ್ತಿ ಕೇವಲ 3 ಸಿಟ್ಟಿಂಗಲ್ಲೇ ಪೂರ್ಣವಾಗಿ ಗುಣ ಹೊಂದಿರ್ತಾರೆ ಬಂಧುಗಳೇ. ಹಾಗಾಗಿ ನನ್ನ ಕ್ಲಿನಿಕಲ್ಲಿ ಮಾಡುವಂತಹ ರೇಖಿ ಇರ್ಬೋದು, ಕಲರ್ ಥೆರಪಿ, ಸೆಲ್ಫ್ ಹಿಪ್ನಾಸಿಸ್, ಯೋಗ, ಅಂಗೈಯಲ್ಲಿ ಪರಿಹಾರ ಆ್ಯಂಡ್ ಕೌನ್ಸಿಲಿಂಗ್ ಎಲ್ಲ ವಿದ್ಯೆಗಳ ಒಂದು ವಿಷಯನ ನೀವು ತಿಳ್ಕೋಬೇಕು ಅಂತಂದಾಗ ಬೆಂಗಳೂರಿನ ಬಸವೇಶ್ವರದಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ ಅಲ್ಲಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಫೋನ್ ನಂಬರ್ 9686693138. ಬಂದಾಗ ನಿಮಗೆ ಹೊಸ ಪ್ರಪಂಚವನ್ನು ತೋರಿಸ್ತೀನಿ, ಹೊಸ ಆಯಾಮವನ್ನು ತೋರಿಸ್ತೀನಿ. ನಿಮಗೆ ಆಶ್ಚರ್ಯ ಆಗುತ್ತೆ, ಔಷಧಿ ರಹಿತ ಚಿಕಿತ್ಸೆ ಸಾಧ್ಯವಾ ಅಂತ. ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಲರ್ ಕಂಟೆಂಟಿನ ಸಮಸ್ತ ವೀಕ್ಷಕರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.